ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಆಸ್ಟ್ರೇಲಿಯಾದ ವಿರುದ್ಧ ಹೀನಾಯವಾಗಿ ಸೋತ ಭಾರತ ಇನ್ನು ಎರಡನೇ ಓಡಿಐ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಸೋತ ಮೇಲೆ ನಮ್ಮ ನಾಯಕ ಆಗಿರುವಂತಹ ಶುಭ್ಮನ್ ಗಿಲ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಇನ್ನು ವಿರಾಟ್ ಕೊಹ್ಲಿ ಬಗ್ಗೆನೂ ಕೂಡ ಮಾತಾಡಿದ್ದಾರೆ ಮತ್ತು ನಮ್ಮ ಫೀಲ್ಡಿಂಗ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ತಮ್ಮ ಕಳಪೆ ಬ್ಯಾಟಿಂಗ್ ಬಗ್ಗೆನೂ ಕೂಡ ವಿವರಿಸಿದ್ದಾರೆ. ಅಷ್ಟಕ್ಕೂ ಶುಭ್ಮನ್ ಗಿಲ್ ಹೇಳಿದ್ದೇನಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಇದೀಗ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಆಸ್ಟ್ರೇಲಿಯಾದ ವಿರುದ್ಧ ಇರುವಂತಹ 3 ಓಡಿಐ ಪಂದ್ಯಗಳಲ್ಲಿ ಇದೀಗ 2 ಪಂದ್ಯಗಳನ್ನು ಸೋತು ಸರಣಿ ಕೂಡ ಕೈ ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ನಮ್ಮ ಇಂಡಿಯನ್ ಫ್ಯಾನ್ಸ್ಗೂ ಕೂಡ ಬೇಜಾರಾಗಿದೆ ಮತ್ತು ಎಸ್ಪೆಷಲಿ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗೂ ಕೂಡ ಬೇಜಾರಾಗಿದೆ. ಯಾಕಂತಂದ್ರೆ ವಿರಾಟ್ ಕೊಹ್ಲಿ 2 ಮ್ಯಾಚ್ ಅಲ್ಲೂ ಕೂಡ ಡಕ್ಔಟ್ ಆಗಿದ್ದಾರೆ ಮತ್ತು ವಿರಾಟ್ ಕೊಹ್ಲಿ ಅವರಿಂದ ಅಂತ ಪ್ರದರ್ಶನ ಕೂಡ ಬಂದಿಲ್ಲ. ಆ ಕಾರಣದಿಂದಾಗಿ ವಿರಾಟ್ ಕೊಹ್ಲಿ ಎಲ್ಲರಿಗೂ ಕೂಡ ಬೇಜಾರಾಗುತ್ತೆ ಅಂತಾನೆ ಹೇಳ್ಬೋದು. ಇನ್ನೊಂದೇನಪ್ಪಾ ಅಂತಂದ್ರೆ ವಿರಾಟ್ ಕೊಹ್ಲಿ ಒಂದು ಕೈನಿಂದ ಸಿಂಬಲ್ ಮಾಡಿ ಒಂದು ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಆ ಸಿಗ್ನಲ್ ಯಾಕೆ ಕೊಟ್ರು ಮತ್ತು ಕೈ ಏಕೆ ಮೇಲಕ್ಕೆ ಎತ್ತಿದ್ರಂತ ಎಲ್ಲರಿಗೂ ಕೂಡ ತಲೆಯಲ್ಲಿ ಒಂದು ಹುಳ ಬಿಟ್ಟಂತ ಆಗಿದೆ ಅಂತಾನೆ ಹೇಳ್ಬೋದು. ವಿರಾಟ್ ಕೊಹ್ಲಿ ಅದ್ರ ಬಗ್ಗೆನೂ ಕೂಡ ಮಾತಾಡಿ ಆದ್ರೆ ವಿವರಿಸಿದ್ದಾರೆ. ಹೌದು, ಇದು ಅಡಿಲೇಡ್ ನಲ್ಲಿ ನನ್ನ ಕೊನೆಯ ಪಂದ್ಯ ಆದ್ರೂ ಆಗ್ಬೋದು ಮತ್ತು ಯಾಕಂತಂದ್ರೆ ಇಲ್ಲಿ ನನ್ನ ಒಳ್ಳೆ ರನ್ ರೇಟ್ ಮತ್ತು ಅಂದ್ರೆ ಒಳ್ಳೆ ರನ್ಸ್ ಇದ್ವು ಮತ್ತು ಈ ಪಿಚ್ ನಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಆದ್ರೆ ಮಾಡಿದ್ದೆ. ಆ ಕಾರಣದಿಂದಾಗಿ ಈ ನನ್ನ ಪಂದ್ಯ ಲಾಸ್ಟ್ ಆಗ್ಬೋದು ಈ ಅಡಿಲೇಡ್ ಗ್ರೌಂಡ್ ಅಲ್ಲಿ ಅಂತಂದು ವಿರಾಟ್ ಕೊಹ್ಲಿ ಆದ್ರೆ ಹೇಳಿದ್ದಾರೆ. ಇನ್ನು ಆಸ್ಟ್ರೇಲಿಯಾ ವಿರುದ್ಧದ ಅಡಿಲೇಡ್ ನಲ್ಲಿ ನಡೆದ 2ನೇ ಪಂದ್ಯದಲ್ಲಿ ಭಾರತ ತಂಡ 2 ವಿಕೆಟ್ ಗಳ ಸೋಲು ಕಂಡಿದೆ. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಇಂದು ಕೂಡ ನಿರೀಕ್ಷಿತ ಬ್ಯಾಟಿಂಗ್ ತೋರಲಿಲ್ಲ. ರೋಹಿತ್ ಶರ್ಮಾ 73 ರನ್ ಆಡಿದ್ರೆ ಶ್ರೇಯಸ್ ಅಯ್ಯರ್ ಅವರು 61 ರನ್ ಆದ್ರೆ ಆಡಿದ್ದಾರೆ. ಇನ್ನು ಅರ್ಧ ಶತಕ ಹಾಗೂ ಅಕ್ಷರ್ ಪಟೇಲ್ 44 ರನ್ಗಳ ನೆರವಿನಿಂದ ಭಾರತ ತಂಡ 50 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 264 ರನ್ ಆದ್ರೆ ಗಳಿಸಿತು. ಇನ್ನು 265 ರನ್ಗಳ ಗುರಿಯನ್ನು ಆಸ್ಟ್ರೇಲಿಯಾ ತಂಡ 46.2 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು ಕಷ್ಟಪಟ್ಟು ಬೆನ್ನಟ್ಟಿತಂತಾನೆ ಹೇಳ್ಬೋದು. ಇನ್ನು ಈ ಗೆಲುವಿನೊಂದಿಗೆ 3 ಪಂದ್ಯಗಳ ಸರಣಿಯನ್ನು ಇನ್ನು 1 ಪಂದ್ಯ ಇರುವಂತೆ ತನ್ನದಾಗಿಸಿಕೊಂಡಿತು. ಇನ್ನು 265 ರನ್ಗಳ ಗುರಿ ಬೆನ್ನಟ್ಟಿದ ಆಸ್ಟ್ರೇಲಿಯಾ ತಂಡ ಕೂಡ ಉತ್ತಮ ಆರಂಭ ಪಡೆಯಲಿಲ್ಲ. ಆರಂಭಿಕರಾದ ನಾಯಕ ಮಿಚೆಲ್ ಮಾರ್ಷ್ 24 ಎಸೆತಗಳಲ್ಲಿ 11 ರನ್ ಗಳಿಸಿದರೆ ಹರ್ಷದೀಪ್ಗೆ ವಿಕೆಟ್ ಒಪ್ಪಿಸಿದ್ರು ಅಂತಾನೆ ಹೇಳ್ಬೋದು. ಇನ್ನು ಟ್ರಾವಿಸ್ ಹೆಡ್ ಕೂಡ 40 ಎಸೆತಗಳಲ್ಲಿ ತಲಾ 1 ಬೌಂಡರಿ ಮತ್ತು ಸಿಕ್ಸರ್ ಸಹಿತ 28 ರನ್ ಗಳಿಸಿ ಔಟ್ ಆದರು. ಆದರೆ 3ನೇ ವಿಕೆಟ್ಗೆ ಜೊತೆಯಾದ ಮ್ಯಾಥ್ಯೂ ಶಾರ್ಟ್ ಮತ್ತು ಮ್ಯಾಟ್ ರೆನ್ಸಾ 55 ರನ್ಗಳ ಜೊತೆ ಆಟ ನೀಡಿ ತಂಡವನ್ನು ಮೇಲೆತ್ತಿದ್ರು ಅಂತಾನೆ ಹೇಳ್ಬೋದು. ಇನ್ನು ರೆನ್ಸಾ 30 ಎಸೆತಗಳಲ್ಲಿ 1 ಬೌಂಡರಿ ಮತ್ತು 1 ಸಿಕ್ಸರ್ ಸೇರಿ 30 ರನ್ ಗಳಿಸಿ ಅಕ್ಷರ್ ಪಟೇಲ್ ಬೌಲಿಂಗ್ ನಲ್ಲಿ ಕ್ಲೀನ್ ಬೋಲ್ಡ್ ಆದರು. ಇನ್ನು 5ನೇ ಕ್ರಮಾಂಕದಲ್ಲಿ ಬಂದ ವಿಕೆಟ್ ಕೀಪರ್ ಅಲೆಕ್ಸ್ ಕ್ಯಾರಿ ಕೂಡ 9 ರನ್ ಗಳಿಸಿ ವಾಷಿಂಗ್ಟನ್ ಸುಂದರ್ ಬೌಲಿಂಗ್ ನಲ್ಲಿ ಔಟ್ ಆದರು. ಇನ್ನು ಒಂದು ಹಂತದಲ್ಲಿ 187ಕ್ಕೆ 5 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿತ್ತಂತಾನೆ ಹೇಳ್ಬೋದು ಆಸೀಸ್ ತಂಡ. ಆದರೆ ಯುವ ಆಟಗಾರರಾದ ಮಿಚೆಲ್ ಓವನ್ ಹಾಗೂ ಪುನಲ್ಲಿ 6ನೇ ವಿಕೆಟ್ಗೆ ಜೊತೆಯಾಗಿ ಕೇವಲ 39 ಎಸೆತಗಳಲ್ಲಿ 59 ರನ್ ಪೂರೈಸಿದ್ರ ಅಂತಾನೆ ಹೇಳ್ಬೋದು. ಇನ್ನು ಈ ಜೋಡಿ T20 ಮಾದರಿಯಲ್ಲಿ ಬ್ಯಾಟಿಂಗ್ ಮಾಡುವ ಮೂಲಕ ಬೌಂಡರಿ ಸಿಕ್ಸರ್ಗಳ ಸುರಿಮಳೆಗೊಯ್ದರು. ಇನ್ನು ಓವಲ್ ಕೇವಲ 23 ಎಸೆತಗಳಲ್ಲಿ 2 ಬೌಂಡರಿ ಮತ್ತು 3 ಸಿಕ್ಸರ್ಗಳ ಸಹಿತ 36 ರನ್ ಗಳಿಸಿ ತಂಡವನ್ನು ಗೆಲುವಿನ ಸನಿಯಕ್ಕೆ ತಂದು ನಿಲ್ಲಿಸಿ ಸುಂದರ್ ಬೌಲಿಂಗ್ ನಲ್ಲಿ ಹರ್ಷದೀಪ್ಗೆ ಕ್ಯಾಚ್ ನೀಡಿ ಔಟ್ ಆದರು. ಇನ್ನು ನಂತರ ಬಂದ ಕ್ಷೇಮಿಯರ್ ಬ್ರಾಟ್ಲೈಟ್ ಕೂಡ 3 ರನ್ ಗಳಿಸಿ ಹರ್ಷದೀಪ್ಗೆ ಔಟ್ ಆದ್ರ ಅಂತಾನೆ ಹೇಳ್ಬೋದು. ಇನ್ನು ಸ್ಟಾರ್ಕ್ ಕೂಡ 5 ರನ್ ಗಳಿಸಿ ಸಿರಾಜ್ಗೆ ವಿಕೆಟ್ ಒಪ್ಪಿಸಿದರು. ಆದರೆ ಕೊನೆಯವರೆಗೂ ಕ್ರೀಸ್ ನಲ್ಲೇ ಭದ್ರವಾಗಿ ಉಳಿದ ಕೊಹ್ಲಿ ಅವರು ಬಂದ್ಬಿಟ್ಟು 53 ಎಸೆತಗಳಲ್ಲಿ 5 4 ಮತ್ತು 1 ಸಿಕ್ಸರ್ ಗಳೊಂದಿಗೆ ಅಜಯ್ 61 ರನ್ ಗಳಿಸಿ ತಂಡವನ್ನು ಗೆಲುವಿನ ದಡ ಸೇರಿಸಿದರು. ಇನ್ನು ಭಾರತದ ಪರ ವಾಷಿಂಗ್ಟನ್ ಸುಂದರ್ 37 ರನ್ ಕೊಟ್ಟು 2 ವಿಕೆಟ್ ತೆಗೆದ್ರೆ ಹರ್ಷದೀಪ್ ಸಿಂಗ್ ಅವರು 41 ರನ್ ಕೊಟ್ಟು 2 ವಿಕೆಟ್ ಆದ್ರೆ ತೆಗಿತಾರೆ. ಇನ್ನು ರಾಣಾ 2 ವಿಕೆಟ್ ಮತ್ತು ಅಕ್ಷರ್ ಪಟೇಲ್ ಮತ್ತು ಮೊಹಮ್ಮದ್ ಸಿರಾಜ್ ತಲಾ 1 ವಿಕೆಟ್ ಆದ್ರೆ ಪಡಿತಾರೆ. ಇನ್ನು ಪಂದ್ಯ ಸೋತ ಬಳಿಕ ನಮ್ಮ ನಾಯಕ ಆಗಿರುವಂತಹ ಶುಭ್ಮನ್ ಗಿಲ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಹೌದು ಈ ಪಂದ್ಯ ನಾವು ಕಳಪೆ ಬ್ಯಾಟಿಂಗ್ ನಿಂದ ಸೋತಿದ್ದೇವೆ ಅಂತಂದ್ರು ಒಪ್ಕೊಳ್ತೀವಿ. ಯಾಕಂತಂದ್ರೆ ವಿರಾಟ್ ಕೊಹ್ಲಿ ಕೂಡ ಅಂತ ಹೇಳ್ಕೊಳ್ಳಂತ ರನ್ ಏನು ಮಾಡಲ್ಲ ಮತ್ತು ಡಕ್ಔಟ್ ಆದ್ರೆ ಔಟ್ ಆದ್ರು. ನನ್ನಿಂದ ನಾನು ಒಳ್ಳೆ ಪ್ರದರ್ಶನ ಕೊಡುತ್ತೇನೆ ಅಂತ ನಾನು ಅಂದುಕೊಂಡಿದ್ದೆ ಮತ್ತು ನನಗೂ ಕೂಡ ಇವತ್ತು ಸ್ವಲ್ಪ ಬ್ಯಾಡ್ ಡೇ ಆಯ್ತು. ಆ ಕಾರಣದಿಂದಾಗಿ ನಾನು ಕೂಡ ಬೇಗನೆ ಔಟ್ ಆಗ್ಬೇಕಾಯ್ತು ಅಂತ ಶುಭ್ಮನ್ ಗಿಲ್ ಆದ್ರೆ ಹೇಳಿದ್ದಾರೆ. ಆನಂತರ ಫೀಲ್ಡಿಂಗ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ ಮತ್ತು ಎಸ್ಪೆಷಲಿ ನಮ್ಮ ಭಾರತದ ಫೀಲ್ಡಿಂಗ್ ಇವತ್ತು ಸ್ವಲ್ಪ ವರ್ಸ್ಟ್ ಆಗಿತ್ತು ಮತ್ತು ಅಂತ ಹೇಳ್ಕೊಳ್ಳಂತ ಫೀಲ್ಡಿಂಗ್ ಯಾರು ಮಾಡ್ಲಿಲ್ಲ ಅಂತಂದು ಶುಭ್ಮನ್ ಗಿಲ್ ಆದ್ರೆ ಹೇಳಿದ್ದಾರೆ. ಇನ್ನು ರೋಹಿತ್ ಶರ್ಮಾ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ರೋಹಿತ್ ಶರ್ಮಾ ಫಾರ್ಮ್ಗೆ ಬಂದದ್ದು ನಮ್ಮ ಟೀಮ್ ಇಂಡಿಯಾಗೆ ತುಂಬಾನೇ ಖುಷಿ ಮತ್ತು ಎಲ್ಲರಿಗೂ ಕೂಡ ಖುಷಿಯಾಗಿದೆ.
ಇನ್ನು ವಿರಾಟ್ ಕೊಹ್ಲಿ ಮುಂದಿನ ಪಂದ್ಯದಲ್ಲಿ ಚೆನ್ನಾಗಿ ಆಡ್ತಾರಂತ ನಾನು ಅನ್ಕೊಂಡಿದ್ದೇನೆ ಮತ್ತು ನಾವು ಈ ODI ಸರಣಿಯನ್ನು ಕೈ ಬಿಟ್ಟಿದ್ದೇವೆ ಮತ್ತು ಹೌದು ಈ ODI ಪಂದ್ಯ ಸೋತಿದ್ದು ನಮಗೂ ಕೂಡ ಬೇಜಾರಾಗಿದೆ ಎಂದು ಶುಭ್ಮನ್ ಗಿಲ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.